ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇವತ್ತು 25ಕ್ಕಿಂತ ಹೆಚ್ಚು ಕಡೆ ಐಟಿ ದಾಳಿಯಾಗಿದೆ. ಇನ್ನು ಉದ್ಯಮಿಗಳು ಬಿಲ್ಡರ್ಸ್ಗಳನ್ನೇ ಗುರಿಯಾಗಿಸಿಕೊಂಡು ತೆರಿಗೆ ಇಲಾಖೆ ಶಾಕ್ ಕೊಟ್ಟಿದೆ. ಇವತ್ತು ಬೆಂಗಳೂರಲ್ಲಿ 25ಕ್ಕಿಂತ ಹೆಚ್ಚು ಸ್ಥಳಗಳಲ್ಲಿ ರೇಡ್ ಆಗಿದೆ. ಮುಖ್ಯವಾಗಿ ಬಿಬಿಎಂಪಿ ಅಧಿಕಾರಿಗಳ ಮನೆ ಮೇಲೆ ಲೋಕ ಒಂದು ಕಡೆ ರೇಡ್ ಮಾಡಿದೆ. ಬಿಬಿಎಂಪಿ ಅಧಿಕಾರಿ ಸತ್ಯಮೂರ್ತಿ ಮತ್ತು ಲಲಿತಾಗೆ ಬಿಗ್ ಶಾಕ್ ಆಗಿದೆ ಇವತ್ತು ಬೆಳ್ಳಂಬೆಳಗ್ಗೆ. ಇನ್ನು ಎಸ್ಪಿ ಶ್ರೀನಾಥ್ ಜೋಶಿ ಮಾರ್ಗದರ್ಶನದಲ್ಲಿ ನಡೆದಿರುವಂತಹ ದಾಳಿ ಇದು. ಇವತ್ತು ಬೆಳ್ಳಂಬೆಳಗ್ಗೆ ಭ್ರಷ್ಟರ ಬೇಟೆಯಾಡಿದ್ದಾರೆ ಅಧಿಕಾರಿಗಳು. ಡಿವೈಎಸ್ಪಿ ಸುನಿಲ್ ನೇತೃತ್ವದಲ್ಲಿ 8 ತಂಡಗಳಾಗಿ ಬೆಂಗಳೂರಿನ ವಿವಿಧ ಜಾಗದಲ್ಲಿ ರೇಡ್ ಆಗಿದೆ. ಬಿಬಿಎಂಪಿ ಉಪ ಹಣಕಾಸು ನಿಯಂತ್ರಕ ಸತ್ಯಮೂರ್ತಿ, ಬಿಬಿಎಂಪಿ ಕಲ್ಯಾಣಾಧಿಕಾರಿ ಲಲಿತಾ ಮನೆ ಮೇಲೆ ದಾಳಿಯಾಗಿದೆ. ಇವರು ಕಲ್ಯಾಣಾಧಿಕಾರಿ ಅಲ್ಲ, ಅವರ ಕಲ್ಯಾಣ ಮಾಡ್ಕೊಳ್ತಾ ಇದ್ದಾರೆ. ಬೆಂಗಳೂರಿನ ಸುಮಾರು 8ಕ್ಕಿಂತ ಹೆಚ್ಚು ಸ್ಥಳಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಬಿಬಿಎಂಪಿ ಅಧಿಕಾರಿಗಳ ಮನೆ ಮೇಲೆ ಲೋಕ ರೇಡ್ ಆಗಿದೆ. ಬಿಬಿಎಂಪಿ ಅಧಿಕಾರಿ ಸತ್ಯಮೂರ್ತಿ ಲಲಿತೆಗೆ ಇವತ್ತು ಬಿಗ್ ಶಾಕ್ ಎದುರಾಗಿದೆ. ಬೆಳ್ಳಂಬೆಳಗ್ಗೆ ಭ್ರಷ್ಟರ ಭೇಟಿಯಾಡಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಇವರೆಲ್ಲರೂ ಕೂಡ ಸರ್ಕಾರದ ಸಂಬಳ ತೆಗೆದುಕೊಳ್ತಾ ಇರೋದ್ರ ಜೊತೆಗೇನೆ ಮತ್ತಷ್ಟು ಭ್ರಷ್ಟಾಚಾರದಲ್ಲಿ ಇವರು ಭಾಗಿಯಾಗಿದ್ದಾರೆ ಅನ್ನಲಿಕ್ಕೆ ಇವತ್ತೇನು ರೈಡ್ ನಡೀತು. ಇವತ್ತು ರೈಡ್ ನಡೆದಾಗ ಸಾಕಷ್ಟು ಮೌಲ್ಯಯುತವಾದಂತಹ ವಸ್ತುಗಳು ಅಂದರೆ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯಗಳನ್ನು ಶೇಖರಣೆ ಮಾಡಿಟ್ಕೊಂಡಿರ್ತಾರೆ. ಕಂತೆ ನೋಟು ಇವ್ರ ಮನೆಯಲ್ಲಿ ಸಿಗುತ್ತೆ. ಹಾಗಾಗಿ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಬಿಬಿಎಂಪಿ ಅಧಿಕಾರಿಗಳನ್ನೇ ಗುರಿಯಾಗಿಸಿಕೊಂಡು ಬಿಬಿಎಂಪಿ ಅಧಿಕಾರಿಗಳ ಮನೆ ಮೇಲೆ ಇವತ್ತು ಲೋಕ ರೇಡ್ ಆಗಿದೆ. ಬಿಬಿಎಂಪಿ ಅಧಿಕಾರಿ ಸತ್ಯಮೂರ್ತಿ ಮತ್ತು ಲಲಿತೆಗೆ ಬಿಗ್ ಶಾಕ್ ಆಗಿದೆ. ಇನ್ನು ಎಸ್ಪಿ ಶ್ರೀನಾಥ್ ಜೋಶಿ ಮಾರ್ಗದರ್ಶನದಲ್ಲಿ ದಾಳಿಯಾಗಿದೆ. ಡಿವೈಎಸ್ಪಿ ಸುನಿಲ್ ನೇತೃತ್ವದಲ್ಲಿ 8 ತಂಡಗಳಾಗಿ ರೇಡ್ ಮಾಡಿದ್ರು. ಬಿಬಿಎಂಪಿ ಉಪ ಹಣಕಾಸು ನಿಯಂತ್ರಕ ಸತ್ಯಮೂರ್ತಿ ಮತ್ತು ಬಿಬಿಎಂಪಿ ಕಲ್ಯಾಣಾಧಿಕಾರಿ ಲಲಿತಾ ಮನೆ ಮೇಲೆ ದಾಳಿಯಾಗಿದೆ. ಬಿಬಿಎಂಪಿ ಪಶ್ಚಿಮ ವಲಯದಲ್ಲಿ ಬಹುಕೋಟಿ ಹಗರಣ ಒಂದು ಕಡೆ, ಕಲ್ಯಾಣ ಕಾರ್ಯಕ್ರಮ ಅನುಷ್ಠಾನದಲ್ಲಿ ಹಗರಣ ಆರೋಪ ಇವ್ರ ಮೇಲೆ ಕೇಳಿ ಬಂದಿತ್ತು. ಫಲಾನುಭವಿಗಳ ಹಣ ಅಕ್ರಮವಾಗಿ ಸೊಸೈಟಿಗಳಿಗೆ ಇಲ್ಲಿ ವರ್ಗ ಆಗಿದೆ ಅನ್ನುವಂತಹ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಅಕ್ರಮವಾಗಿ ಸೊಸೈಟಿಗಳಿಗೆ ವರ್ಗಾಯಿಸಿ ಹಣ ಲೂಟಿ ಮಾಡಿದ್ರ. ಹಾಗಾದ್ರೆ ವೈಯಾಲಿ ಕಾವಲ್ನ ಸತ್ಯಮೂರ್ತಿ ನಿವಾಸದ ಮೇಲೆ ದಾಳಿಯಾಗಿದೆ. ಮನೆ ಮೇಲೆ ರೇಡ್ ಮಾಡಿದಾಗಲೇ ಗೊತ್ತಾಗುತ್ತೆ ಯಾವ ಬೀರುನಲ್ಲಿ ಯಾವ್ಯಾವ ಕಬಾಟ್ನಲ್ಲಿ ಎಷ್ಟೆಷ್ಟು ಕಂತೆ ನೋಟು, ಎಷ್ಟೆಷ್ಟು ಚಿನ್ನ ಇಟ್ಕೊಂಡಿದ್ರು ಇವರು ಅಂತ. ಇನ್ನು ದೇವಯ್ಯ ಪಾರ್ಕ್ ಬಳಿಯ ಲಲಿತಾ ನಿವಾಸದ ಮೇಲೂ ಕೂಡ ರೇಡ್ ಆಗಿದೆ. ಬಹಳ ಮುಖ್ಯವಾಗಿ ಇಬ್ಬರು ಅಧಿಕಾರಿಗಳು ಸತ್ಯಮೂರ್ತಿ ಮತ್ತು ಲಲಿತಾ. ಬಿಬಿಎಂಪಿ ಪಶ್ಚಿಮ ವಲಯದ ಬಹುಕೋಟಿ ಹಗರಣ, ಕಲ್ಯಾಣ ಕಾರ್ಯಕ್ರಮ ಅನುಷ್ಠಾನದಲ್ಲಿ ಹಗರಣ ಆರೋಪ. ಇನ್ನೊಂದು ಕಡೆ ಈ ಲಲಿತಾ ಏನಿದಾರಲ್ಲ, ಈ ಲಲಿತಾ ಇವರು ಬಿಬಿಎಂಪಿ ಕಲ್ಯಾಣಾಧಿಕಾರಿ. ಬಿಬಿಎಂಪಿ ಅಧಿಕಾರಿಗಳ ಮನೆ ಮೇಲೆ ದಾಳಿ ನಡೆಸಿ ತಲಾಶನ್ನ ಈಗ ನಡೆಸಿದ್ದಾರೆ. ಬೆಳ್ಳಂಬೆಳಿಗ್ಗೆ ಭ್ರಷ್ಟರ ಮನೆಯ ಕದ ತಟ್ಟಿದ್ದಾರೆ ಇವತ್ತು ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗಿ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ಶರತ್ ಕೊಡ್ತಾ ಹೋಗ್ತಾರೆ. ಶರತ್, ಬಹಳ ಮುಖ್ಯವಾಗಿ ಬಿಬಿಎಂಪಿಯ ಅಧಿಕಾರಿಗಳನ್ನೇ ಗುರಿಯಾಗಿಸಿಕೊಂಡು ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಸಹಜವಾಗಿ ಬಿಬಿಎಂಪಿ ಅಧಿಕಾರಿಗಳು ಅವರ ಕೆಲಸಗಳನ್ನು ಮಾಡ್ಕೊಳ್ಳೋದ್ರಲ್ಲಿ ತಲ್ಲೀನರಾಗಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಶರತ್, ಇವತ್ತು ಬಿಬಿಎಂಪಿ ಅಧಿಕಾರಿಗಳ ಮೇಲೆ ಮನೆಗಳ ಮೇಲೆ ರೇಡ್ ಆಗುತ್ತೆ. ಏನೆಲ್ಲ ಕಡತಗಳನ್ನು ಪರಿಶೀಲನೆ ಮಾಡಿದ್ದಾರೆ, ಏನೆಲ್ಲ ವಸ್ತುಗಳು ಸಿಕ್ಕಿದೆ ಇಲ್ಲಿ ಲಲಿತಾ ಮತ್ತೆ ಸತ್ಯಮೂರ್ತಿ ಮನೆಯಲ್ಲಿ ಅಂತ? ಖಂಡಿತವಾಗಿಯೂ ಸಚಿನ್, ಬಿಬಿಎಂಪಿ ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಇದೀಗ ದಾಳಿಯನ್ನ ನಡೆಸಿರುವಂತದ್ದು. ಇಂದು ಬೆಳಿಗ್ಗೆಯಿಂದಲೂ ಕೂಡ ದಾಳಿಯನ್ನ ನಡೆಸಿ ದಾಖಲೆಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇಬ್ಬರು ಅಧಿಕಾರಿಗಳ ಮನೆಯ ಮೇಲೆ ಸದ್ಯಕ್ಕೆ ದಾಳಿನ ನಡೆಸಿರುವಂತದ್ದು. ಒಂದು ಬಿಬಿಎಂಪಿ ಕಲ್ಯಾಣಾಧಿಕಾರಿ ಆಗಿರುವಂತಹ ಲಲಿತಾ ಅವರು, ಹಾಗೆ ಉಪ ಹಣಕಾಸು ನಿಯಂತ್ರಕ ಆಗಿರುವಂತಹ ಸತ್ಯಮೂರ್ತಿ ಅವರ ಸತ್ಯಮೂರ್ತಿ ಅವರ ಮನೆ ವೈಯಾಲಿ ಕಾವಲ್ನಲ್ಲಿದೆ. ಹಾಗೆ ದೇವಯ್ಯ ಪಾರ್ಕ್ ಬಳಿ ಇರುವಂತಹ ಲಲಿತಾ ಅವರ ನಿವಾಸದ ಮೇಲೂ ಕೂಡ ದಾಳಿಯನ್ನು ನಡೆಸಿದ್ದಾರೆ. ಈ ಹಿಂದೆ ಪಶ್ಚಿಮ ವಲಯದಲ್ಲಿ ನಡೆದಿದ್ದ ಈ ಕಲ್ಯಾಣ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತಹ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾದ ದಾಳಿಯನ್ನು ನಡೆಸಲಾಗಿದೆ ಎನ್ನುವಂತ ಒಂದು ಮಾಹಿತಿ ಕೂಡ ಬರ್ತಾ ಇದೆ. ಲೋಕಾಯುಕ್ತ ಎಸ್ಪಿ ಆಗಿರುವಂತಹ ಶ್ರೀನಾಥ್ ಜೋಶಿ ಅವರ ಮಾರ್ಗದರ್ಶನದಲ್ಲಿ ಈ ದಾಳಿ ಕೂಡ ನಡೀತಾ ಇದೆ. ಡಿವೈಎಸ್ಪಿ ಸುನಿಲ್ ವೈ ನಾಯಕ್ ಅವರ ಒಟ್ಟು 8 ತಂಡಗಳು ಈ 2 ಮನೆಗಳ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ಈ ಫಲಾನುಭವಿಗಳು ಏನಿದ್ದಾರೆ, ಈ ಕಲ್ಯಾಣ
ಕಾರ್ಯಕ್ರಮ ಅಂಗಡಿಯಲ್ಲಿ ಅಂಡರ್ನಲ್ಲಿ ಸೊಸೈಟಿಗಳು ಏನ್ ಬರ್ತವೆ ಅದರ ಹಣವನ್ನ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನುವಂತ ಒಂದು ಆರೋಪದ ಮೇಲೆ ಈ ದಾಳಿಯನ್ನು ನಡೆಸಲಾಗಿದೆ. ಪ್ರಮುಖವಾಗಿ ಒಟ್ಟು 8 ತಂಡಗಳು ದಾಳಿಯನ್ನು ನಡೆಸಿದ್ದಾವೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2 ಭಾಗಗಳಲ್ಲಿ ಏನು ದೇವಯ್ಯ ಪಾರ್ಕ್ ಬಳಿರುವಂತಹ ಲಲಿತಾ ಮನೆ ಆಗಿರ್ಬೋದು, ಹಾಗೆ ವೈಯಾಲಿಕಾವಲ್ಲಿರುವಂತಹ ಸತ್ಯಮೂರ್ತಿ ಮನೆ ಆಗಿರ್ಬೋದು, 2 ಕಡೆಗಳು ಕೂಡ ಸಂಪೂರ್ಣವಾಗಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಸಂಪೂರ್ಣದ ದಾಳಿ ಮುಗಿದ ನಂತರ ಅಥವಾ ಇನ್ನು ಕೆಲವು ಸಮಯದ ನಂತರ ಯಾವ ರೀತಿಯಾದಂತಹ ವಸ್ತುಗಳನ್ನ ವಶಪಡಿಸಿಕೊಂಡಿದ್ದಾರೆ, ಹಾಗೆ ಯಾವ ರೀತಿಯ ದಾಖಲೆಗಳನ್ನ ಪರಿಶೀಲನೆ ನಡೆಸಿದ್ದಾರೆ ಎನ್ನುವಂತಹ ಮಾಹಿತಿ ಹೊರಗೆ ಬರಬೇಕಾಗುತ್ತೆ. ಸಚಿನ್, ಶರತ್, ಕಳೆದ 5 ದಿನಗಳ ಹಿಂದೆ ಟೌನ್ ಪ್ಲಾನಿಂಗ್ ನಿರ್ದೇಶಕ ತಿಪ್ಪೇಸ್ವಾಮಿ ಮನೆ ಮೇಲೂ ಕೂಡ ರೇಡ್ ಆಗುತ್ತೆ. ಲೋಕಾಯುಕ್ತ ದಾಳಿ ಮಾಡ್ತಾರೆ. ಆ ತಿಪ್ಪೇಸ್ವಾಮಿ ಮನೆಯಲ್ಲಿ ಸಾಕಷ್ಟು ವಜ್ರ, ಬೆಲೆ ಬಾಳುವಂತಹ ಬಂಗಾರ ಮತ್ತು ರತ್ನ ಭಂಡಾರವೇ ಸಿಗುತ್ತೆ. ಕಂತೆ ನೋಟ್ ಸಿಗುತ್ತೆ. ಮಂಗಳೂರಿನ ಗಣಿ ಇಲಾಖೆ ಅಧಿಕಾರಿಗಳ ಮನೆ ಮೇಲೂ ಕೂಡ ದಾಳಿ ಆಗುತ್ತೆ. ಇನ್ನು ಮಂಡ್ಯದ ಕೆಲವೊಂದಿಷ್ಟು ಅಧಿಕಾರಿಗಳ ಮನೆ ಮೇಲೆ ಕೂಡ ರೇಡ್ ಆಗುತ್ತೆ. ರೇಡ್ ಮಾಡ್ದಲ್ಲೆಲ್ಲ ಕಂತೆ ನೋಟ್ ಸಿಗ್ತಾ ಇದೆ. ಸಿಕ್ಕಾಬಟ್ಟೆ ಬಂಗಾರ, ಬೆಳ್ಳಿ, ವಜ್ರ, ದೊಡ್ಡ ಬೆಲೆ ಬಾಳುವ ವಸ್ತುಗಳು ಸಿಗ್ತಾ ಇದೆ. ಇವತ್ತು ಕೂಡ BBMP ಅಧಿಕಾರಿಗಳನ್ನು ಗುರಿಯಾಗಿಸ್ಕೊಂಡು ರೇಡ್ ಆಗಿದೆ. ಯಾವೆಲ್ಲ ವಸ್ತುಗಳು ಏನಾದರೂ ಸಿಕ್ಕಿದೆಯಾ, ತಲಾಶ್ ಮಾಡ್ತಾ ಇದ್ದಾರಾ, ಏನಾದರೂ ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಇದೆಯಾ ಶರತ್? ಖಂಡಿತವಾಗ್ಲೂ ಸಚಿನ್, ಈ ಹಿಂದೆ ಕೂಡ 5 ದಿನದ ಹಿಂದೆ ಈ ಅಬಕಾರಿ ಇಲಾಖೆಯಲ್ಲಿರುವಂತಹ ಅಧೀಕ್ಷಕರಾಗಿರ್ಬೋದು ಅವರ ಮನೆ ಮೇಲೂ ಕೂಡ ದಾಳಿಯಾಗಿತ್ತು. ತಿಪ್ಪೇಸ್ವಾಮಿ ಅನ್ನುವಂತವರು ಮನೆ ಮೇಲೆ ದಾಳಿ ಮಾಡಿದಂತಹ ಸಮಯದಲ್ಲಿ ಕೋಟ್ಯಾಂತರ ರೂಪಾಯಿಯ ಚಿನ್ನಾಭರಣಗಳಾಗಿರ್ಬೋದು, ಹಾಗೆ 8 ಲಕ್ಷ ಸುಮಾರು ನಗದು ಹಣ ಕೂಡ ಪತ್ತೆಯಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ರು. ಹಾಗೆ ಕೃಷ್ಣವೇಣಿ ಎನ್ನುವಂತ ಒಂದು ಅಧಿಕಾರಿಯ ಮನೆ ಮೇಲೂ ಕೂಡ ದಾಳಿಯಾಗಿತ್ತು. ಅವರ ಮನೆಯಲ್ಲೂ ಕೂಡ ಲಕ್ಷಾಂತರ ಮೌಲ್ಯದ ಆಭರಣಗಳು ಕೂಡ ಪತ್ತೆಯಾಗಿತ್ತು. ಈಗ ಒಂದೊಂದೇ ರೀತಿಯಲ್ಲಿ ಹಗರಣಗಳು ಬೆಳಕಿಗೆ ಬರ್ತಾ ಇರುವಂತದ್ದು. ಇದೀಗ ಸದ್ಯಕ್ಕೆ BBMP ಅಧಿಕಾರಿಗಳ ಸಂಬಂಧಪಟ್ಟಂತ ಮನೆ ಮೇಲೂ ಕೂಡ ದಾಳಿಯನ್ನು ನಡೆಸಿದ್ದಾರೆ. ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ನಗದು ಆಗಿರ್ಬೋದು, ಚಿನ್ನಾಭರಣಗಳಾಗಿರ್ಬೋದು, ಇನ್ನಿತರ ಕೂಡ ಪತ್ತೆಯಾದಂತಹ ಮಾಹಿತಿ ಇಲ್ಲ. ಸದ್ಯಕ್ಕೆ ಈಗಷ್ಟೇ ದಾಳಿಯನ್ನು ಆರಂಭ ಮಾಡಿದ್ದಾರೆ ಅಧಿಕಾರಿಗಳು. ದಾಳಿ ಸಂಪೂರ್ಣವಾದಂತಹ ಬಳಿಕ ಅದರ ನಿಖರವಾದಂತಹ ಮಾಹಿತಿಗಳು ಹೊರಗೆ ಬರಬೇಕಾಗುತ್ತೆ. ಸಚಿನ್, ಓಕೆ ಶರತ್, ಧನ್ಯವಾದ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. Ashwavega English News. Coming soon. Your channel, your voice, your trust.